ಪ್ರೀತಿ 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 ಏನಮ್ಮ ಇದು ಬಂದೆ ಇಲ್ಲಿಗೆ? ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾಗಿ ಬಂದೆ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನೀವು ನನ್ನ ನಂಬಿದ್ರೆ ಸಾಕು ಅಂತ ಹೇಳೋದಕ್ಕೆ ಬಂದೆ. ಪ್ರೀತಿ ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಆಂಟಿ, ನಿಮ್ ಕೈಯಲ್ಲಿ ನಾನು ಸಾಯೋದಕ್ಕಿಂತ ನನಗೆ ದೊಡ್ಡ ವಾರ ಯಾವುದೂ ಇಲ್ಲ. ಅಯ್ಯೋ, ರಾಹುಲ್ ಮೇಲಿರೋ ಪ್ರೀತಿಗೆ ನಮ್ಮ ಅಣ್ಣ ಹೇಳ್ದಾಗ ಮಾಡುತ್ತಾ ಹೊರತು ನಿಮ್ಮನ್ನ ಮನೆಯವ್ರನ್ನ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆಂಟಿ. ಸಾಯೋಕ್ ಮುಂಚೆ ನೀವು ಕ್ಷಮಿಸಿದೀನಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು. ಪ್ಲೀಸ್ ನನಗೆ ಕ್ಷಮಿಸಿ ಆಂಟಿ, ನನಗೆ ಕ್ಷಮಿಸಿ ಕ್ಷಮಿಸಿ. ಪ್ರೀತಿ 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 ಅಯ್ಯೋ ಪ್ರೀತಿ ಪ್ರೀತಿ ಮ್ಯಾಮ್, ನಾನು ಹೋಗಿ ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ಬರ್ತೀನಿ. ಓಕೆ ತೇಜ. ಏನಮ್ಮ ಪರವಾಗಿಲ್ಲ. ಏ ರಾಹುಲ್, ನೀನಾದ್ರೂ ಅವಳಿಗೆ ಹೇಳ್ಬಾರ್ದೇನೋ? ಹೇಳಿದೆ ಮೇಡಮ್, ಆದ್ರೆ ಇವಳು ಕೇಳಲಿಲ್ಲ. ಸರಿ ಬಾ ಭಾಷಿಣಿ, ಅಲ್ಲಿ ಕೂತ್ಕೊಳ್ಳೋಣ ಬಾ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ರೂ ಮನೇಲಿ ಶುರುವಾಗಿದ್ದ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂತಾಯ್ತು. ಭಾಷಿಣಿ, ಏನಾಯ್ತಮ್ಮ? ಯಾಕೋ ತಲೆ ಸುತ್ತಿದೆ ಮೇಡಮ್. ಹಾಗಿದ್ದಾಗ ನೀನ್ಯಾಕೆ ಬರಕ್ ಹೋದೆ? ಏಯ್, ನಿನಗಾದ್ರೂ ಬುದ್ಧಿ ಬೇಡ್ವೇನೋ? ಮೊದಲೇ ಇವಳು ಒಂದು ಜೀವ ಅಲ್ಲ. ಈ ಟೈಮಲ್ಲಿ ಎಷ್ಟು ರೆಸ್ಟ್ ತಗೊಳ್ತಾರೋ ಅಷ್ಟು ಒಳ್ಳೇದು. ನಿನಗಷ್ಟು ಗೊತ್ತಾಗ್ಲಿಲ್ವಾ? ನಾನು ಕೂಡ ಬೇಡ ಅಂತ ಹೇಳಿದೆ ಮೇಡಮ್, ಆದ್ರೆ ಭಾಷಿಣಿ ನಾನು ಹೇಳಿದ್ದನ್ನು ಕೇಳದೆ ಬಂದ್ಲು. ಇದೇ ರೀತಿನೇ ನಾನು ಏನ್ ಹೇಳಿದ್ರು ಯಾವ್ದಾದ್ರು ಒಂದು ರೀಸನ್ ಕೊಡ್ತಾನೆ ಇರ್ತೀಯ. ಸರಿ, ಹೇಗೂ ಹಾಸ್ಪಿಟ್ಲಿಗೆ ಬಂದಿದೀವಲ್ಲ, ಒಂದು ಸಾರಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಅಗತ್ಯ ಇಲ್ಲ ಮೇಡಮ್, ನನ್ಗೇನೂ ಆಗಿಲ್ಲ. ಅಗತ್ಯ ಇಲ್ಲ ಅಂದ್ರೆ ಏನಮ್ಮ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ಹೊಟ್ಟೆಲಿರೋದು ನಿಮ್ಮಿಬ್ಬರ ರಕ್ತ, ನನ್ನ ಮುಂದಿನ ವಾರಸ್ದಾರ. ಈಗಲೂ ಕೂಡ ಕೇರ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳು? ಏನೋ ಮುಖ ನೋಡ್ತಿದ್ಯಾ? ಕರ್ಕೊಂಡು ಹೋಗೋಳ್ನ. ಸರಿ ಮೇಡಮ್, ಹೋಗಮ್ಮ.
ಡಾಕ್ಟರ್ ಏನ್ ಹೇಳಿದ್ರಪ್ಪ? ಚೆಕಪ್ ಮಾಡ್ತಿದ್ದಾರೆ ಮೇಡಮ್. ಏನೋ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಓಕೆ. ಡಾಕ್ಟರ್, ಪ್ರೀತಿ ಹೇಗಿದ್ದಾಳೆ? ಔಟ್ ಆಫ್ ಡೇಂಜರ್ ಮೇಡಮ್. ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಬ್ಲೀಡ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿರ್ತಾಳೆ, ಬಿಟ್ರೆ ನಥಿಂಗ್ ಟು ವರಿ. ಒಳಗೆ ಹೋಗಿ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನಾಗತ್ತಮ್ಮ? ಏನು ಆಗ್ಬಾರ್ದು ಅಂತ ತಾನೇ ನೀನು ಅಡ್ಡ ಬಂದಿದ್ದು. ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ನೀನಿಲ್ಲ ಅಂದಿದ್ರೆ ಮೇಡಮ್ಗೆ ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು ಅಂತ ಊಹಿಸ್ಕೊಂಡ್ರೆ ಭಯ ಆಗ್ತಾ ಇದೆ. ನಿನಗೆ ಎಷ್ಟು ಸಲ ಯಾವ ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಪ್ರೀತಿ. ಇವತ್ತು ನೀನು ಮಾಡಿರೋ ಸಹಾಯನ ಮಾತ್ರ ನಾವು ಯಾವತ್ತೂ ಮರೆಯಲ್ಲ. ಏನಿದು? ಏನಾಯ್ತು ನಿಮ್ಮಿಬ್ರಿಗೂ? ಆಂಟಿ ನಿಮಗೆ ಅಮ್ಮ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚು. ನಮ್ಮಪ್ಪ ಅಮ್ಮ ನನಗೆ ಜನ್ಮ ಕೊಟ್ರೆ, ಆಂಟಿ ನನಗೆ ಜೀವನ ಕಲಿಸಿದ್ದಾರೆ. ನನಗೆ ನನ್ನ ಪ್ರಾಣಕ್ಕಿಂತ ಆಂಟಿ ಪ್ರಾಣನೇ ಹೆಚ್ಚು. ಅದಕ್ಕೆ ಬುಲೆಟ್ಗೆ ಅಡ್ಡ ಬಂದು ಆಂಟಿನ ಕಾಪಾಡ್ಕೊಂಡೆ. ಆಂಟಿ ನಿಮ್ಗೋಸ್ಕರ ಇಂಡಿಯಾಗೆ ಬಂದಿದ್ನೇ ಹೊರತು ರಾಹುಲ್ನ ಮದುವೆ ಮಾಡ್ಕೊಳ್ಳೋದಕ್ಕಲ್ಲ. ಆಮೇಲೆ ರಾಹುಲ್ನ ಪ್ರೀತಿಸ್ದೆ, ಆದ್ರೆ ಯಾವತ್ತೂ ನಿಮ್ಮ ಮನೆ ಮರ್ಯಾದೆನ ತೆಗಿಬೇಕು ಅನ್ಕೊಳ್ಳಿಲ್ಲ. ಒಂದ್ ಮಾತ್ರ ನಿಜ ಆಂಟಿ, ರಾಹುಲ್ ಇಲ್ಲ ಅಂದ್ರೂ ಬದುಕ್ತೀನಿ, ಆದ್ರೆ ನೀವು ಕ್ಷಮಿಸಿಲ್ಲ ಅಂದ್ರೆ ಮಾತ್ರ ಬದುಕಲ್ಲ ಆಂಟಿ. ಇಷ್ಟೆಲ್ಲ ನಡೆದ ಮೇಲೂ ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನನ್ನನ್ನು ಮನುಷ್ಯಳು ಅಂತಾರ? ಅಂದ್ರೆ ನೀವೆಲ್ಲ ಬಿಡಮ್ಮ, ಪಾಸ್ಟ್ ಇಸ್ ಪಾಸ್ಟ್. ಇನ್ಯಾವತ್ತೂ ಇದನ್ನು ರಿಪೀಟ್ ಮಾಡಲ್ಲ ಅಂತ ಒಂದೇ ಒಂದು ಮಾತು ಕೊಡು, ಅಷ್ಟು ಸಾಕು. ಮಾತಲ್ಲ ಆಂಟಿ, ನನ್ನ ಪ್ರಾಣನೇ ಕೊಡ್ತೀನಿ. ಗೊತ್ತಿಲ್ಲದೆ ಏನಾದರೂ ಮತ್ತೆ ನನ್ನಿಂದ ತಪ್ಪಾದ್ರೆ ನಾನೇ ಪರ್ಮನೆಂಟ್ ಆಗಿ ದೂರ ಆಗ್ಬಿಡ್ತೀನಿ. ಹಾಗೆಲ್ಲ ಮಾತಾಡಬೇಡ ಪ್ರೀತಿ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಿನಗೇನು ಆಗೋದಿಲ್ಲಮ್ಮ, ಆಗಬಾರ್ದು. ಸಾಕು ಆಂಟಿ, ಈ ಹ್ಯಾಪಿನೆಸ್ಗಿಂತ ನನಗೆ ಇನ್ನೇನು ಬೇಡ. ಕೇವಲ ಈ ಮಾತು ಕೇಳೋದಕ್ಕೆ ನಾನು ಮತ್ತೆ ಬದುಕಿದ್ದೀನಿ ಅನ್ನಿಸ್ತಿದೆ. ಮೇಡಮ್, ನಾನೊಂದ್ಸಲ ಭಾಷಿಣಿ ಹತ್ರ ಹೋಗಿ ಬರ್ತೀನಿ. ಹೌದು, ಭಾಷಿಣಿಯಲ್ಲಿ ಅವಳಿಗೇನಾಯ್ತು? ಏನೂ ಆಗಿಲ್ಲ ಪ್ರೀತಿ. ಕನ್ಸೀವ್ ಆಗಿದ್ದಾಳೆ ಅಲ್ವಾ, ಗೈನೋಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅಂತ ನಾನೇ ಹೇಳಿದೆ. ಹೋಗಿದ್ದಾಳೆ. ಓಕೆ ಆಂಟಿ, ನೀವು ಕೂಡ ಹೋಗಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನಗಿಂತ ಇವಾಗ ನಿಮಗೆ ನಿಮ್ಮ ಸೊಸೆ ಅವಳ ಹೊಟ್ಟೆಲಿ ಹುಟ್ಟೋ ಮಗುನೇ ಇಂಪಾರ್ಟೆಂಟ್. ಸರಿ ಪ್ರೀತಿ, ನೀನು ರೆಸ್ಟ್ ತಗೋ, ನಾನು ಮತ್ತೆ ಬರ್ತೀನಿ. ಸರಿ ಆಂಟಿ.
ಹೋದ್ರೆ ಹೋಯ್ತು ಲೀಟರ್ ಬ್ಲಡ್ಡು. ನಿಮ್ಮನ್ನು ನಂಬಿಸ್ದೆ, ಅದು ಸಾಕು. ಹೇಗಿದ್ದಾಳೆ ಡಾಕ್ಟರ್ ನನ್ನ ಸೊಸೆ? ತುಂಬಾ ವೀಕ್ ಆಗಿದ್ದಾರೆ ಮೇಡಮ್. ಸ್ಟ್ರೆಸ್ ಕೂಡ ಜಾಸ್ತಿ ಆಗಿದೆ. ಏನಮ್ಮ ಇದು? ಯಾಕೆ ಸ್ಟ್ರೆಸ್ಸು? ನಿನಗೆಲ್ಲ ಒಳ್ಳೇದೇ ಆಗ್ತಿದೆ ಅಲ್ವಾ? ನಾನೇನು ಹೇಳ್ತೀನಿ ಮೇಡಮ್? ಅಂದ್ರೆ ಹಸ್ಬೆಂಡಿಗೆ ಕೇರ್ ತಗೋತಿಲ್ಲ ಅಂತ ಕೋಪ ಇರ್ಬೋದು ಮ್ಯಾಮ್. ತ್ರೀ ಮಂತ್ಸ್ ರಿಲ್ಯಾಕ್ಸ್ ಆಗಿದ್ದು ಹೆಲ್ದಿ ಫುಡ್ ಜೊತೆಗೆ ಜಾಸ್ತಿ ರೆಸ್ಟ್ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮಿಸ್ಕ್ಯಾರೇಜ್ ಆಗೋ ಅಪಾಯ ಇದೆ. ಇಲ್ಲ ಡಾಕ್ಟರ್, ಹಾಗೆಲ್ಲ ಏನೂ ಆಗಲ್ಲ. ಅವಳಿಗೆ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿ ಮೇಡಮ್, ಬರ್ತೀನಿ. ಏನು ರಾಹುಲ್ ಇದು? ಏನಾಯ್ತು? ಪ್ರಾಬ್ಲಮ್ ಏನಾದ್ರೂ ಇದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡು. ಅದನ್ನು ಬಿಟ್ಟು ಅವಳಿಗೆ ಏನಾದ್ರೂ ನಿನ್ನ ಟೆನ್ಷನ್ ಕೊಟ್ರೆ ನಾನು ಮಾತ್ರ ಸುಮ್ಮನಿರೋಲ್ಲ. ಇಲ್ಲ ಮೇಡಮ್, ಆಕ್ಚುಲಿ ನಾವು ಹ್ಯಾಪಿಯಾಗೇ ಇದ್ದೀವಿ. ಭಾಷಿಣಿ, ಹೇಳು. ಡಾಕ್ಟರ್ ಹೇಳಿದ್ರಲ್ವಾ ನಿನ್ನ ಹ್ಯಾಪಿನೆಸ್ ಬಗ್ಗೆ? ಇನ್ನು ಮೇಲಿಂದ ನನ್ನ ಸೊಸೆನ ನಾನೇ ಹುಷಾರಾಗಿ ನೋಡ್ಕೋತೀನಿ. ಅವಳು ಹೊಟ್ಟೆಲ್ ಹುಟ್ಟೋ ನಿನ್ನ ಮಗು ಬಗ್ಗೆ ನಿನಗೆ ಕೇರಿಂಗ್ ಇಲ್ಲ ಅಂದ್ರೂ ನಾನು ನೋಡ್ಕೋತೀನಿ ಬಿಡು. ಇನ್ನು ಮುಂದೆ ನನ್ನ ಸೊಸೆನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಮ್ಮ ಭಾಷಿಣಿ, ನಿನಗೇನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಹೇಳು. ನೀನು ಮಾತ್ರ ಯಾವಾಗಲೂ ಸಂತೋಷವಾಗಿರ್ಬೇಕು. ಈ ಅತ್ತೆ ಸೊಸೆ ಪ್ರೀತಿ ಏನು ಪೀಕ್ಸ್ ಹೋಗ್ತಿರೋ ಹಾಗಿದೆ. ಹೊಟ್ಟೆಲಿರೋ ಮಗುನ ನೋಡಿ ಸಂತೋಷ ಪಡ್ತಿದಾರೇನೋ, ಆದ್ರೆ ಎದುರುಗಡೆ ಇರೋದು ಭಾಷಿಣಿ ಅಲ್ಲ ಸರಸ್ಸು ಅಂತ ಗೊತ್ತಾದ್ರೆ ಏನಾಗಿ ಹೋಗ್ತಾರೋ. ಆ ನಿಜಾನ್ ಹೇಳೋದಕ್ಕೆ ನಾನ್ ಬರ್ತಿದ್ದೀನಿ. ಅತ್ತೆ ಸೊಸೆ ಮಧ್ಯೆ ಇರೋ ಪ್ರೀತಿನ ದ್ವೇಷವಾಗಿ ಬದಲಾಯಿಸಿ ದೂರ ಮಾಡ್ತೀನಿ. ಅಮ್ಮ ಭಾಷಿಣಿ, ನೀನ್ ರೂಮಲ್ಲೇ ಇದ್ಯಾ? ನಿನಗೋಸ್ಕರ ನಾನು ಎಲ್ಲ ಕಡೆನೂ ಹುಡುಕ್ತೆ. ನಂಗೋಸ್ಕರನ? ಯಾಕೆ ಮೇಡಮ್? ಅದ್ಯಾಕ್ ಭಾಷಿಣಿ? ಇವತ್ತು ರಿಸೆಪ್ಷನ್ ಪಾರ್ಟಿ ಇದೆ ಅಂತ ಮೇಡಮ್ ಹೇಳಿದ್ರಲ್ವಾ, ನೆನ್ಪಿಲ್ವಾ? ಪಾಪ ಭಾಷಣಿಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಅಲ್ವಾ, ಅದಕ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕನ್ಫ್ಯೂಸ್ ಆಗ್ತಿರೋ ಹಾಗಿದೆ. ಅಷ್ಟೇ ಅಲ್ವಾ?
ವನಜಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಬಾಯಿಗೆ ಬಂದ ಹಾಗೆಲ್ಲ ಏನೇನೋ ಮಾತಾಡ್ಕೊಡ್ದು. ಸಾರಿ ಮೇಡಮ್. ಭಾಷಿಣಿ ನಿನ್ನ ಹಾಗೆ ಅನ್ಎಜುಕೇಟೆಡ್ ಬಟ್ಲರ್ ಇಂಗ್ಲಿಷ್ ಮಾತಾಡೋ ವ್ಯಕ್ತಿ ಅಲ್ಲ. ಕಾನ್ಸೆಪ್ಟ್ ಗೊತ್ತಾಗದೆ ಹೋಗೋದಕ್ಕೆ, ಕನ್ಫ್ಯೂಸ್ ಆಗೋದಕ್ಕೆ ಸ್ವಂತವಾಗಿ ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಷನ್ ಇಟ್ಟಿರೋ ಟ್ಯಾಲೆಂಟೆಡ್ ಪರ್ಸನ್. ಅಮ್ಮ ಭಾಷಿಣಿ ತಗೋ. ಈಗಿದೆಲ್ಲ ಯಾಕೆ ಮೇಡಮ್? ಯಾಕೆಂದ್ರೆ ನಮ್ಮ ನನ್ನ ಮನೆ ಸೊಸೆ ಆಗೋಳಿಗೆ ಯಾವ ಯಾವ ಲಕ್ಷಣಗಳು ಇರಬೇಕು ಅಂತ ನಾನು ಕೇಳ್ಕೊಂಡಿದ್ದು, ಅದೆಲ್ಲವೂ ನಿನ್ನ ಹತ್ರ ಇದೆ. ಒಂದು ವಿಧವಾಗಿ ಆ ಸರಸ್ಸುಗೆ, ಈ ವನಜನಿಗೆ ಇಲ್ದಿರೋ ಓದು ಬುದ್ಧಿವಂತಿಕೆ ನಿನಗಿದೆ. ತಗೊಮ್ಮ. ನಮ್ಮ ಅದೃಷ್ಟಕ್ಕೆ ಸಿಕ್ಕಿರೋಂಥ ಸೊಸೆ ನೀನು, ನನಗೆ ವಾರಸ್ದಾರನ ಕೊಡ್ತಿರೋಂಥ ತಾಯಿ ನೀನು. ನಾನು ಇಷ್ಟು ಕೂಡ ಮಾಡ್ದೆ ಹೋದ್ರೆ ಹೇಗೆ ಹೇಳು? ಅಂದ್ರೆ ಹೆವಿ ಒಡವೆಗಳಿಂದ ನೆಕ್ ಪೇನ್, ಸ್ಯಾರಿಯಿಂದ ಡಿಸ್ಕಂಫರ್ಟ್ ಆಗಿರುತ್ತೆ ಅಂತ ಫೀಲ್ ಆಗ್ತಿದ್ದಾಳೆ ಅನ್ಸುತ್ತೆ ಮೇಡಮ್. ಓ, ಅವಳು ಫೀಲ್ ಆಗ್ತಿದ್ದಾಳ ಇಲ್ಲ ಇದು ನಿನ್ನ ಓನ್ ಫೀಲಿಂಗಾ? ಅದು ಗಂಡನಾಗಿ ಹೆಂಡತಿ ಕಂಫರ್ಟ್ ಮುಖ್ಯ ಅಲ್ವಾ ಅಂತ. ಓಹೋ, ಸರ್ಗೆ ಈ ಜ್ಞಾನೋದಯ ಅದ್ಯಾವಾಗ ಬಂತು? ಅದು ಚೆಕಪ್ ಆದ್ಮೇಲೆ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿದ್ಮೇಲೆ ಮೇಡಮ್. ಅದಕ್ಕೆ ಮಾರ್ನಿಂಗ್ ಇಂದ ಟ್ಯಾಬ್ಲೆಟ್ಸ್ ಮತ್ತೆ ಫುಡ್ ಯಾವುದು ಮಿಸ್ ಆಗದೆ ಇರೋ ಹಾಗೆ ನಾನೇ ನೋಡ್ಕೋತಾ ಇದ್ದೀನಿ. ಮೈ ಚೈಲ್ಡ್, ನಿನ್ನ ಕೇರಿಂಗ್ ನೋಡಿ ಸಂತೋಷ ಆಯ್ತು. ಆದ್ರೆ ಇವತ್ತು ಮಾತ್ರ ನಮ್ಮ ಸ್ಥಾನಮಾನಕ್ಕೆ ಹೊಂದೋ ಹಾಗೆ ಈ ಒಡವೆಗಳು, ಸ್ಯಾರಿ ಇರಲೇಬೇಕು. ಬೇಡ ಅಂತ ಹೇಳೋ ಹಾಗೆ ಇಲ್ಲ. ತುಂಬಾನೇ ಲೈಟ್ ವೇಟ್ ಆಗಿದೆ. ನೀನ್ ಅನ್ಕೊಳ್ಳೋ ಹಾಗೆ ಡಿಸ್ಕಂಫರ್ಟ್ ಯಾವುದೂ ಇಲ್ಲ. ಸರಿ ಮೇಡಮ್. ಆ ಭಾಷಿಣಿ, ಬೇಗ ರೆಡಿಯಾಗಿ ಕೆಳಗೆ ಬಂದ್ಬಿಡು. ಬನ್ನಿ. ಏನ್ ನೋಡ್ತಿದ್ಯಾ? ಹೋಗು. ಇಲ್ಲ ಅಂದ್ರೆ ಮೇಡಮ್ ಮತ್ತಿನ್ನೊಂದು ಕ್ವಶನ್ ಕೇಳ್ತಾರೆ, ಆಮೇಲೆ ನಾವು ಕವರ್ ಮಾಡ್ಬೇಕಾಗತ್ತೆ. ಯಾಕೆ ಬೇಕ್ರಿ ಅಂತ ಕರ್ಮ? ನಿಜನ್ ಕೂಡ ಸುಳ್ಳಿನ ಹಾಗೆ ಬದಲಾಯಿಸೋ ಗತಿ ನಮ್ಗೆ ಯಾಕೆ? ಸ್ವಲ್ಪ ನಿಧಾನವಾಗಿ ಮಾತಾಡು, ಯಾರಾದ್ರೂ ಕೇಳಿಸ್ಕೋತಾರೆ. ಯಾರಿಗೋಸ್ಕರನೋ ಅಲ್ಲ, ನಿಮ್ಗೋಸ್ಕರ ಯೋಚನೆ ಮಾಡಿದೆ. ನಿಮ್ ಹೆಂಡತಿಯಾಗಿ ನಮ್ ಮಗುನ್ ಹೆರ್ತಾ ಇರೋ ನನಗೋಸ್ಕರ ಯೋಚನೆ ಮಾಡಿದೆ. ಇವಾಗಲ್ಲ ಭಾಷಿಣಿ, ಫಂಕ್ಷನ್ ಆದ್ಮೇಲೆ ಮಾತಾಡೋಣ. ಅವಾಗ ನೀವೇನ್ ಮಾತಾಡ್ತೀರಾ? ಸಹಾಯ, ಋಣ, ಒಳ್ಳೆತನ ಇಷ್ಟೇ ಅಲ್ವಾ? ನನ್ ಹೊಟ್ಟೆಲಿರೋ ಮಗುಗೆ ತಂದೆ ನೀವಲ್ಲ ಅಂತಿರ್ಬೇಕಾದ್ರೆ ಈ ಸಮಾರಂಭ ಯಾಕೆ? ನಿಜಾನ್ ಧೈರ್ಯವಾಗಿ ಹೇಳ್ತಿದ್ರು ಒಪ್ಕೊಳ್ದೆ ಇದ್ದಾಗ ಈ ಸಂತೋಷ ಯಾಕೆ? ದೃಷ್ಟಿ ಬೊಂಬೆ ಹಾಗೆ ನಾನು ರೆಡಿ ಆಗೋದು ಯಾಕೆ? ಭಾಷಿಣಿ ಪ್ಲೀಸ್. ಡಾಕ್ಟರ್ ಅವತ್ತು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಯಾಕೆ ಸ್ಟ್ರೆಸ್ ಮಾಡ್ಕೋತಿದ್ಯಾ? ನಿಮ್ಮಿಂದಾನೆ. ನೀವು ನನ್ನ ಕ್ಯಾರೆಕ್ಟರ್ನ, ಶೀಲಾನ ಅನುಮಾನಿಸ್ತಿರೋದ್ರಿಂದಾನೆ ನನ್ಗೆ ಸ್ಟ್ರೆಸ್ಸು, ಈ ಟೆನ್ಷನ್ನು. ಏನ್ ಭಾಷಿಣಿ ಹಾಗೆ ಹೇಳ್ತಿದ್ಯಾ? ನಾನು ಆ ಮಾತನ್ನ ಹೇಳಲೇ ಇಲ್ವಲ್ಲ. ಡೈರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ ಬಿಹೇವಿಯರ್ನ ನೋಡಿ ಹೇಳ್ಬೋದು. 3 ಗಂಟಿನ ಸಂಬಂಧನ ಋಣಾನುಬಂಧ ಅಂತ ದೊಡ್ಡದಾಗಿ ಭಾವಿಸ್ತಿರೋ ನಿಮ್ ನಟನೆನ ನೋಡಕ್ ಆಗ್ತಿಲ್ಲ ಅಲ್ವಾ? ಫಂಕ್ಷನ್ ಅಲ್ಲಿ ನಿಮ್ ಪಕ್ಕ ನಿಲ್ಲೋದು ನನ್ನಿಂದ ಕೂಡ ಆಗಲ್ಲ.